ಸರ್ಕಾರಕ್ಕೆ ಉರುಳಾಯ್ತಾ ಕಾಲ್ ತುಳಿತದ ಪ್ರಕರಣ. ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಸರ್ಕಾರದಿಂದ ಕೆಎಸ್ಸಿಎಗೆ ಆಡಳಿತಾಧಿಕಾರಿಯ ನೇಮಕ ಆಗುತ್ತಾ. ಹಾಗಿದ್ದರೆ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ ತುಳಿತದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿತ್ತು. ಸರ್ಕಾರಿ ಭೂಮಿಯಲ್ಲಿ ಕೆಎಸ್ಸಿಎಗೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ಬರುತ್ತೆ. ಎಫ್ಐಆರ್ ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರಿದೆ ಕೆಎಸ್ಸಿಎ. ಕೆಎಸ್ಸಿಎ ವಿಚಾರಕ್ಕೆ ರಾಜ್ಯ ಸರ್ಕಾರ ಕೋಪಗೊಂಡಿದೆ. ಕೆಎಸ್ಸಿಎ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ನಿಮ್ಮಿಂದಾಗಿ ಇವತ್ತು ನಮಗೆ ಕೆಟ್ಟ ಹೆಸರು ಬಂತು ಅಂತ ಹೇಳಿ ಕುಪಿತಗೊಂಡಿರುವಂತಹ ಸರ್ಕಾರ ಈಗ ಕೆಎಸ್ಸಿಎಗೆ ಒಬ್ಬ IAS ದರ್ಜೆಯ ಆಡಳಿತಾಧಿಕಾರಿಯ ನೇಮಕ ಮಾಡೋದಕ್ಕೆ ಮುಂದಾಗ್ತಾ ಇದೆ. IAS ಅಧಿಕಾರಿಯನ್ನ ನೇಮಕ ಮಾಡುವ ಸಾಧ್ಯತೆ ಇದೆ ಈ ಕೆಎಸ್ಸಿಎಗೆ. ಇನ್ನು ಭೀಕರ ಕಾಲ್ ತುಳಿತದ ಬೆನ್ನಲ್ಲೇ ಕೆಎಸ್ಸಿಎನಲ್ಲಿ ಒಂದು ರೀತಿ ಹಲ್ಚಲ್ಲೇ ಸೃಷ್ಟಿಯಾಗ್ಬಿಟ್ಟಿದೆ. ಕೆಎಸ್ಸಿಎಗೆ ಸೆಕ್ರೆಟರಿ ಶಂಕರ್ ರಾಜೀನಾಮೆಯನ್ನ ನೀಡಿರೋದು. ನಿನ್ನೆ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನ ನೀಡಿದ್ದಾರೆ ಶಂಕರ್. ಕೆಎಸ್ಸಿಎ ಖಜಾಂಚಿ ಜೈರಾಮ್ ಕೂಡ ರಾಜೀನಾಮೆಯನ್ನ ನೀಡಿರೋದು. ಇಬ್ಬರಿಂದಲೂ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಲಾಗಿದೆ. ಕೆಎಸ್ಸಿಎಯಲ್ಲಿ ಒಂದು ರೀತಿ ಹಲ್ಚಲ್ ಸೃಷ್ಟಿಯಾಗ್ತಾ ಇದೆ. ಒಬ್ಬೊಬ್ಬರೇ ಪೇಪರ್ ಹಾಕ್ತಾ ಇದ್ದಾರೆ. ಕೆಎಸ್ಸಿಎಗೆ ಸೆಕ್ರೆಟರಿ ಶಂಕರ್ ರಾಜೀನಾಮೆಯನ್ನ ಕೊಟ್ಟಿದ್ರೆ ಕೆಎಸ್ಸಿಎ ಅಧ್ಯಕ್ಷರಿಗೆ ಮತ್ತೊಬ್ಬರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅದು ಖಜಾಂಚಿ ಜೈರಾಮ್. ಕೆಎಸ್ಸಿಎ ಖಜಾಂಚಿ ಜೈರಾಮ್, ಕೆಎಸ್ಸಿಎ ಸೆಕ್ರೆಟರಿ ಶಂಕರ್ ಈಗ ಕೆಎಸ್ಸಿಎ ಅಧ್ಯಕ್ಷರಿಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ರಾಜೀನಾಮೆಯನ್ನ ಸಲ್ಲಿಸಿ ಬಿಟ್ರೆ ಬಚಾವಾಗ್ತೀವಿ ಅಂತ ಅನ್ಕೊಂಡು ಇವರು ರಾಜೀನಾಮೆಯನ್ನ ಕೊಟ್ರ ಏನ್ ಕತೆ? ಇದು ಕೂಡ ಈಗ ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ. ಇನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ತನಿಖೆ ಆರಂಭ ಆಗುತ್ತೆ. ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ ನೇಮಕಗೊಂಡಿದ್ದಾರೆ. ಕೇಸ್ ಫೈಲ್ ವರ್ಗಾವಣೆ ಮಾಡಿದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸರು. ಕಾಲ್ ತುಳಿತ ಉಂಟಾದ ಸ್ಥಳಕ್ಕೆ ಸಿಐಡಿ ತಂಡ ಇವತ್ತು ಭೇಟಿಯನ್ನ ನೀಡಲಿಕ್ಕಿದೆ. ಗೇಟ್ ನಂಬರ್ 7, 18, 19 ಈ ಕಡೆ 16, 21 ಈ ಗೇಟ್ ಬಳಿ ಪರಿಶೀಲನೆ ನಡೆಯುತ್ತೆ. ಈ ಗೇಟ್ಗಳ ಹೊತ್ತು ಸಾವಿನ ದ್ವಾರಗಳಾಗಿತ್ತು. ಒಂದೊಂದು ಗೇಟ್ ಮುಂದೆ 2 ಹೆಣ 3 ಹೆಣ ಬಿದ್ದಿವೆ. ಅಂತಹ ಗೇಟ್ಗಳ ಸ್ಥಳ ಪರಿಶೀಲನೆ ಇವತ್ತು ಸಿಐಡಿ ಟೀಮಿಂದ ಆಗುತ್ತೆ. ಸಿಐಡಿ ಟೀಮ್ ಇವತ್ತಿನಿಂದ ಅಧಿಕೃತವಾಗಿ ತನಿಖೆಯನ್ನು ಆರಂಭ ಮಾಡ್ತಾ ಇದೆ. ಮೊದಲು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿಯನ್ನ ಕೊಡೋದು. ಸಿಐಡಿ ಎಸ್ಪಿ ಶುಭನ್ವಿತಾ, ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಇವರೆಲ್ಲರೂ ಕೂಡ ಪರಿಶೀಲನೆಯನ್ನು ನಡೆಸಲಿಕ್ಕಿದ್ದಾರೆ. ಸರ್ಕಾರಕ್ಕೆ ಉರುಳಾಯ್ತಾ ಕಾಲ್ ತುಳಿತದ ಪ್ರಕರಣ. ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಸರ್ಕಾರದಿಂದ ಕೆಎಸ್ಸಿಎಗೆ ಆಡಳಿತಾಧಿಕಾರಿಯ ನೇಮಕ ಆಗುತ್ತಾ. ಹಾಗಿದ್ದರೆ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ ತುಳಿತದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿತ್ತು. ಸರ್ಕಾರಿ ಭೂಮಿಯಲ್ಲಿ ಕೆಎಸ್ಸಿಎಗೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ಬರುತ್ತೆ. ಎಫ್ಐಆರ್ ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರಿದೆ ಕೆಎಸ್ಸಿಎ. ಕೆಎಸ್ಸಿಎ ವಿಚಾರಕ್ಕೆ ರಾಜ್ಯ ಸರ್ಕಾರ ಕೋಪಗೊಂಡಿದೆ. ಕೆಎಸ್ಸಿಎ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ನಿಮ್ಮಿಂದಾಗಿ ಇವತ್ತು ನಮಗೆ ಕೆಟ್ಟ ಹೆಸರು ಬಂತು ಅಂತ ಹೇಳಿ ಕುಪಿತಗೊಂಡಿರುವಂತಹ ಸರ್ಕಾರ ಈಗ ಕೆಎಸ್ಸಿಎಗೆ ಒಬ್ಬ IAS ದರ್ಜೆಯ ಆಡಳಿತಾಧಿಕಾರಿಯ ನೇಮಕ ಮಾಡೋದಕ್ಕೆ ಮುಂದಾಗ್ತಾ ಇದೆ. IAS ಅಧಿಕಾರಿಯನ್ನ ನೇಮಕ ಮಾಡುವ ಸಾಧ್ಯತೆ ಇದೆ ಈ ಕೆಎಸ್ಸಿಎಗೆ.
ಇನ್ನು ಭೀಕರ ಕಾಲ್ ತುಳಿತದ ಬೆನ್ನಲ್ಲೇ ಕೆಎಸ್ಸಿಎನಲ್ಲಿ ಒಂದು ರೀತಿ ಹಲ್ಚಲ್ಲೇ ಸೃಷ್ಟಿಯಾಗ್ಬಿಟ್ಟಿದೆ. ಕೆಎಸ್ಸಿಎಗೆ ಸೆಕ್ರೆಟರಿ ಶಂಕರ್ ರಾಜೀನಾಮೆಯನ್ನ ನೀಡಿರೋದು. ನಿನ್ನೆ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನ ನೀಡಿದ್ದಾರೆ ಶಂಕರ್. ಕೆಎಸ್ಸಿಎ ಖಜಾಂಚಿ ಜೈರಾಮ್ ಕೂಡ ರಾಜೀನಾಮೆಯನ್ನ ನೀಡಿರೋದು. ಇಬ್ಬರಿಂದಲೂ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಲಾಗಿದೆ. ಕೆಎಸ್ಸಿಎಯಲ್ಲಿ ಒಂದು ರೀತಿ ಹಲ್ಚಲ್ ಸೃಷ್ಟಿ ಆಗ್ತಾ ಇದೆ. ಒಬ್ಬೊಬ್ಬರೇ ಪೇಪರ್ ಹಾಕ್ತಾ ಇದ್ದಾರೆ. ಕೆಎಸ್ಸಿಎಗೆ ಸೆಕ್ರೆಟರಿ ಶಂಕರ್ ರಾಜೀನಾಮೆಯನ್ನ ಕೊಟ್ಟಿದ್ರೆ ಕೆಎಸ್ಸಿಎ ಅಧ್ಯಕ್ಷರಿಗೆ ಮತ್ತೊಬ್ಬರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅದು ಖಜಾಂಚಿ ಜೈರಾಮ್. ಕೆಎಸ್ಸಿಎ ಖಜಾಂಚಿ ಜೈರಾಮ್, ಕೆಎಸ್ಸಿಎ ಸೆಕ್ರೆಟರಿ ಶಂಕರ್ ಈಗ ಕೆಎಸ್ಸಿಎ ಅಧ್ಯಕ್ಷರಿಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ರಾಜೀನಾಮೆಯನ್ನ ಸಲ್ಲಿಸಿ ಬಿಟ್ರೆ ಬಚಾವಾಗ್ತೀವಿ ಅಂತ ಅನ್ಕೊಂಡು ಇವರು ರಾಜೀನಾಮೆಯನ್ನ ಕೊಟ್ರ ಏನ್ ಕತೆ? ಇದು ಕೂಡ ಈಗ ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ. ಇನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಎಸ್ಪಿ ಶುಭನ್ವಿತ ನೇತೃತ್ವದಲ್ಲಿ ತನಿಖೆ ಆರಂಭ ಆಗುತ್ತೆ. ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ ನೇಮಕಗೊಂಡಿದ್ದಾರೆ. ಕೇಸ್ ಫೈಲ್ ವರ್ಗಾವಣೆ ಮಾಡಿದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸರು. ಕಾಲ್ ತುಳಿತ ಉಂಟಾದ ಸ್ಥಳಕ್ಕೆ ಸಿಐಡಿ ತಂಡ ಇವತ್ತು ಭೇಟಿಯನ್ನ ನೀಡಲಿಕ್ಕಿದೆ. ಗೇಟ್ ನಂಬರ್ 7, 18, 19, ಈ ಕಡೆ 16, 21 ಈ ಗೇಟ್ ಬಳಿ ಪರಿಶೀಲನೆ ನಡೆಯುತ್ತೆ. ಈ ಗೇಟ್ಗಳ ಅವತ್ತು ಸಾವಿನ ದ್ವಾರಗಳಾಗಿತ್ತು. ಒಂದೊಂದು ಗೇಟ್ ಮುಂದೆ 2 ಹೆಣ 3 ಹೆಣ ಬಿದ್ದಿವೆ. ಅಂತಹ ಗೇಟ್ಗಳ ಸ್ಥಳ ಪರಿಶೀಲನೆ ಇವತ್ತು ಸಿಐಡಿ ಟೀಮಿಂದ ಆಗುತ್ತೆ. ಸಿಐಡಿ ಟೀಮ್ ಇವತ್ತಿನಿಂದ ಅಧಿಕೃತವಾಗಿ ತನಿಖೆಯನ್ನು ಆರಂಭ ಮಾಡ್ತಾ ಇದೆ. ಮೊದಲು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿಯನ್ನ ಕೊಡೋದು. ಸಿಐಡಿ ಎಸ್ಪಿ ಶುಭನ್ವಿತ, ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಇವರೆಲ್ಲರೂ ಕೂಡ ಪರಿಶೀಲನೆಯನ್ನು ನಡೆಸಲಿಕ್ಕಿದ್ದಾರೆ. ಸರ್ಕಾರಕ್ಕೆ ಉರುಳಾಯ್ತ ಕಾಲ್ ತುಳಿತದ ಪ್ರಕರಣ. ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಸರ್ಕಾರದಿಂದ ಕೆಎಸ್ಸಿಎಗೆ ಆಡಳಿತಾಧಿಕಾರಿಯ ನೇಮಕ ಆಗುತ್ತಾ ಹಾಗಿದ್ದರೆ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ ತುಳಿತದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿತ್ತು. ಸರ್ಕಾರಿ ಭೂಮಿಯಲ್ಲಿ ಕೆಎಸ್ಸಿಎಗೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ಬರುತ್ತೆ. ಎಫ್ಐಆರ್ ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರಿದೆ ಕೆಎಸ್ಸಿಎ ವಿಚಾರಕ್ಕೆ ರಾಜ್ಯ ಸರ್ಕಾರ ಕೋಪಗೊಂಡಿದೆ. ಕೆಎಸ್ಸಿಎ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ನಿಮ್ಮಿಂದಾಗಿ ಇವತ್ತು ನಮಗೆ ಕೆಟ್ಟ ಹೆಸರು ಬಂತು.